ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇಷ್ಟು ದಿನ ಕೇವಲ ವಾಯುದಾಳಿಗೆ ಸೀಮಿತವಾಗಿದ್ದ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಈಗ ಮತ್ತಷ್ಟು ಭೀಕರ ಸ್ವರೂಪ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಸಲಿ ಆಟ ಇನ್ನಷ್ಟೇ ಶುರುವಾಗಲಿದೆ, ದೊಡ್ಡ ದಾಳಿ ಕಾದಿದೆ ಅಂತ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಗತ್ಯ ಬಿದ್ದರೆ ಇರಾನ್ ನೆಲದ ಮೇಲೆ ಅಮೆರಿಕದ ಸೇನೆಯನ್ನ ಇಳಿಸೋದಿಕ್ಕೂ ನಾವು ರೆಡಿ ಅಂತ ಗುಡುಗಿದ್ದಾರೆ. ಇದರ ಪರಿಣಾಮ ಇಡೀ ವಿಶ್ವದ ಮೇಲೆ ಬೀಳ್ತಾ ಇದ್ದು, ಕೇವಲ ಒಂದೇ ದಿನದಲ್ಲಿ ಯುರೋಪ್ನಲ್ಲಿ ಗ್ಯಾಸ್ ದರ ಬರೋಬ್ಬರಿ 50% ಏರಿಕೆ ಕಂಡಿದೆ. ಹಾಗಾದ್ರೆ ಏನಿದು ಹೊಸ ಬೆಳವಣಿಗೆ? ಇರಾನ್ ಮೇಲೆ ಟ್ರಂಪ್ ಹಾಕಿರೋ ಮುಂದಿನ ಪ್ಲಾನ್ ಏನು? ಅಮೆರಿಕದ 3 ಯುದ್ಧ ವಿಮಾನಗಳು ದಿಢೀರ್ ನೆಲಕ್ಕುರುಳಿದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇರಾನ್ ಮೇಲೆ ಟ್ರಂಪ್ ಬಿಗ್ ಪ್ಲಾನ್, ಬೂಟ್ಸ್ ಆನ್ ದಿ ಗ್ರೌಂಡ್ ಸುಳಿವು. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ದಿನದಿನಕ್ಕೂ ದಟ್ಟವಾಗ್ತಿದೆ. ಶನಿವಾರದಿಂದ ಇರಾನ್ ಮೇಲೆ ಶುರುವಾಗಿರುವ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆ ಈಗ ತೀವ್ರಗೊಂಡಿದೆ. ಸಿಎನ್ಎನ್ಗೆ ಸಂದರ್ಶನ ನೀಡಿರುವ ಡೊನಾಲ್ಡ್ ಟ್ರಂಪ್, ನಾವು ಇನ್ನೂ ಅವರಿಗೆ ಸರಿಯಾಗಿ ಹೊಡೆದೇ ಇಲ್ಲ, ದೊಡ್ಡ ಅಲೆ ಇನ್ನಷ್ಟೇ ಬರಬೇಕಿದೆ ಅಂತ ಹೇಳೋ ಮೂಲಕ ಇರಾನ್ಗೆ ನಡುಕ ಹುಟ್ಟಿಸಿದ್ದಾರೆ. ಇಲ್ಲಿಯವರೆಗೆ ಕೇವಲ ಕ್ಷಿಪಣಿ ಹಾಗೂ ಬಾಂಬ್ಗಳ ಮೂಲಕ ವಾಯುದಾಳಿ ಮಾತ್ರ ಮಾಡ್ತಾ ಇದ್ದ ಅಮೆರಿಕ ಈಗ ಬೂಟ್ಸ್ ಆನ್ ದಿ ಗ್ರೌಂಡ್ ಅಂದ್ರೆ ನೇರವಾಗಿ ತಮ್ಮ ಸೇನಾ ತುಕಡಿಗಳನ್ನ ಇರಾನ್ ನೆಲದಲ್ಲಿ ಇಳಿಸುವ ಸುಳಿವು ಕೊಟ್ಟಿದೆ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಕೂಡ ಇದು ಇರಾಕ್ ಅಥವಾ ಅಫ್ಘಾನಿಸ್ತಾನದ ತರಹ ಪ್ರಜಾಪ್ರಭುತ್ವ ಕಟ್ಟುವ ಯುದ್ಧವಲ್ಲ, ಗೆಲ್ಲೋದಿಕ್ಕಾಗಿ ಮಾಡ್ತಾ ಇರೋ ಯುದ್ಧ. ನಮ್ಮ ಗುರಿ ತಲುಪಲು ಎಷ್ಟು ದೂರ ಹೋಗಬೇಕೋ ಅಷ್ಟು ದೂರ ಹೋಗ್ತೀವಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಕುವೈತ್ನಲ್ಲಿ ಅಮೆರಿಕದ 3 ಜೆಟ್ಗಳು ಪತನ, ನೆಲಕ್ಕುರುಳಿದ ಯುದ್ಧ ವಿಮಾನ. ಆದರೆ ಈ ಯುದ್ಧ ಅಮೆರಿಕಕ್ಕೂ ಭಾರಿ ಪೆಟ್ಟು ಕೊಟ್ಟಿದೆ. ಕುವೈತ್ನ ವಾಯು ಪ್ರದೇಶದಲ್ಲಿ ಅಮೆರಿಕದ 3 ಯುದ್ಧ ವಿಮಾನಗಳು ಹೊಡೆದುರುಳಿಸಲ್ಪಟ್ಟಿವೆ. ಅಚ್ಚರಿ ಅಂದ್ರೆ ಇದನ್ನ ಹೊಡೆದಿದ್ದು ಇರಾನ್ ಅಲ್ಲ, ಬದಲಿಗೆ ಅಮೆರಿಕದ ಮಿತ್ರ ರಾಷ್ಟ್ರ ಕುವೈತ್. ಹೌದು, ಕುವೈತ್ನ ಏರ್ ಡಿಫೆನ್ಸ್ ಸಿಸ್ಟಮ್ ತಪ್ಪಾಗಿ ಅಮೆರಿಕದ ಜೆಟ್ಗಳನ್ನೇ ಶತ್ರುಗಳ ವಿಮಾನಗಳು ಅಂತ ಭಾವಿಸಿ ಹೊಡೆದುರುಳಿಸಿದೆ. ಇದನ್ನ ಅಮೆರಿಕನ್ ಮಿಲಿಟರಿ ಫ್ರೆಂಡ್ಲಿ ಫೈರ್ ಅಂತ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಇದರಲ್ಲಿ 6 ಜನ ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಈ ಒಟ್ಟು ಕಾರ್ಯಾಚರಣೆಯಲ್ಲಿ ಈಗಾಗಲೇ 4 ಅಮೆರಿಕನ್ ಯೋಧರು ಮೃತಪಟ್ಟಿದ್ದಾರೆ. ಇತ್ತ ಕುವೈತ್ನಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿ ಮೇಲೂ ಡ್ರೋನ್ ದಾಳಿ ನಡೆದಿದೆ. ಇಸ್ರೇಲ್ ಏರ್ ಫೋರ್ಸ್ ಕಮಾಂಡರ್ ಹೆಡ್ ಕ್ವಾರ್ಟರ್ಸ್ ಮೇಲೂ ಇರಾನ್ನ ಖೈಬರ್ ಕ್ಷಿಪಣಿಗಳು ಅಪ್ಪಳಿಸಿವೆ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಹೇಳಿಕೊಂಡಿದೆ. ಇನ್ನೊಂದೆಡೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಕದನ ವಿರಾಮ ಮುರಿದು ಬಿದ್ದಿದ್ದು, ಲೆಬನಾನ್ ಮೇಲೂ ಇಸ್ರೇಲ್ ಬಾಂಬ್ ಸುರಿಸ್ತಾ ಇದೆ. ಇದರಿಂದ ಸಾವಿರಾರು ಜನ ಮನೆ ಮಠ ಕಳ್ಕೊಂಡು ಬೀದಿ ಪಾಲಾಗಿದ್ದಾರೆ. ಗಗನಕ್ಕೇರಿದ ಗ್ಯಾಸ್ ದರ, ಕಂಗಾಲಾದ ಯುರೋಪ್, ಕುಸಿದ ವಿಮಾನಯಾನ ಷೇರುಗಳು. ಸ್ನೇಹಿತರೆ, ಈ ಯುದ್ಧದ ಬಿಸಿ ಈಗ ಜಾಗತಿಕ ಆರ್ಥಿಕತೆಗೂ ತಟ್ಟಿದೆ. ಇರಾನ್ ದಾಳಿಯ ಭೀತಿಯಿಂದ ಕತಾರ್ ದೇಶ ತನ್ನ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ LNG ಉತ್ಪಾದನೆಯನ್ನ ದಿಢೀರಂತ ನಿಲ್ಲಿಸಿದೆ. ಕತಾರ್ ಜಗತ್ತಿನ 2ನೇ ಅತಿ ದೊಡ್ಡ LNG ರಫ್ತುದಾರ ದೇಶ. ಇದರ ಉತ್ಪಾದನೆ ನಿಲ್ಲಿಸಿದ್ದೇ ತಡ ಯುರೋಪ್ನಲ್ಲಿ ಗ್ಯಾಸ್ ದರ ಒಂದೇ ದಿನದಲ್ಲಿ 50% ಏರಿಕೆ ಕಂಡಿದ್ದು ಗಗನಕ್ಕೇರಿದೆ. ಅಮೆರಿಕನ್ ಏರ್ಲೈನ್ಸ್, ಯುನೈಟೆಡ್ ಏರ್ಲೈನ್ಸ್, ಭಾರತದ ಇಂಡಿಗೋ ಸೇರಿದಂತೆ ಜಗತ್ತಿನ ಪ್ರಮುಖ ವಿಮಾನಯಾನ ಸಂಸ್ಥೆಗಳ ಷೇರುಗಳು ಪಾತಾಳಕ್ಕೆ ಕುಸಿದಿವೆ. ದುಬೈ ಏರ್ಪೋರ್ಟ್ ಅಕ್ಷರಶಃ ಸ್ತಬ್ಧವಾಗಿದ್ದು, ತೈಲ ಬೆಲೆ 8% ಏರಿಕೆ ಕಂಡಿದೆ. ಇನ್ನೊಂದೆಡೆ ಅಮೆರಿಕದ ಈ ಏಕಾಏಕಿ ನಿರ್ಧಾರದಿಂದ ಯುರೋಪ್ ರಾಷ್ಟ್ರಗಳು ಕಂಗಾಲಾಗಿವೆ. ನಮ್ಮನ್ನು ಕೇಳದೆ ಟ್ರಂಪ್ ಯುದ್ಧಕ್ಕೆ ಇಳಿದಿದ್ದಾರೆ ಅಂತ ಯುರೋಪ್ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಸ್ಪೇನ್ ದೇಶವಂತೂ ನಮ್ಮ ಮಿಲಿಟರಿ ಬೇಸ್ಗಳನ್ನು ಅಮೆರಿಕ ಬಳಸುವಂತಿಲ್ಲ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಅಮೆರಿಕನ್ ರಿಫ್ಯೂಲಿಂಗ್ ವಿಮಾನಗಳಿಗೆ ಬ್ರೇಕ್ ಹಾಕಿದೆ. ಬ್ರಿಟನ್ ಪ್ರಧಾನಿ ಕೂಡ ಯುದ್ಧದಿಂದ ಅಂತರ ಕಾಯ್ದುಕೊಳ್ಳಲು ಯತ್ನಿಸುತ್ತಿದ್ದಾರೆ. ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಈ ಬಿರುಸಿನ ಕಾರ್ಯಾಚರಣೆ ಮಧ್ಯಪ್ರಾಚ್ಯವನ್ನ ಮಾತ್ರವಲ್ಲ, ಇಡೀ ಪ್ರಪಂಚವನ್ನೇ ಆರ್ಥಿಕ ಬಿಕ್ಕಟ್ಟು ಹಾಗೂ ಮತ್ತೊಂದು ದೊಡ್ಡ ಯುದ್ಧದ ಅಂಚಿಗೆ ತಂದು ನಿಲ್ಲಿಸುತ್ತಾ ಅನ್ನೋ ಭಯ ಶುರುವಾಗಿದೆ. 4 ರಿಂದ 6 ವಾರಗಳಲ್ಲಿ ಮುಗಿಯುತ್ತೆ ಅಂದಿದ್ದ ಯುದ್ಧ ಈಗ ಅನಿರ್ದಿಷ್ಟಾವಧಿಗೆ ವಿಸ್ತರಿಸುವ ಲಕ್ಷಣಗಳು ದಟ್ಟವಾಗಿದೆ. ನಿಮ್ಮ ಪ್ರಕಾರ ಟ್ರಂಪ್ ಅವರ ಈ ನೇರ ಯುದ್ಧದ ನಡೆ ಸರಿಯಾಗಿದೆಯಾ? ಈ ಯುದ್ಧದಿಂದ ಜಗತ್ತಿನ ಆರ್ಥಿಕತೆ, ವಿಶೇಷವಾಗಿ ಭಾರತದ ಮೇಲೆ ಎಂಥ ಪರಿಣಾಮ ಬೀರಬಹುದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಕ್ಷಣ ಕ್ಷಣದ ದೇಶ ವಿದೇಶಗಳ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.